ಅಕ್ಕ. ಮುದ್ದು ತಾರೆ ತರನೇ ಇದೆಯಾ ಗೊತ್ತಾ ನೀನು? ಏನ್ ನಿನ್ನ ಹೆಸರು? ನನ್ನ ಹೆಸರು ದಿಯಾ ಹೆಗ್ಡೆ ಅಂತ. ಡಿ ಫಾರ್ ಡೈನಮಿಕ್, ಐ ಫಾರ್ ಇನ್ಸ್ಪೈರಿಂಗ್, ವೈ ಫಾರ್ ಯಂಗೆಸ್ಟ್, ಎ ಫಾರ್ ಏಂಜಲ್. ಇದೆಲ್ಲ ಸೇರಿದ್ರೆ ಈ ದಿಯಾ. ದಿಯಾ ವಾಟ್ ಯಾ? ನಾನು ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ಅಪ್ಪ ಬಿ ಎಂ ವೆಂಕಟೇಶ್ ಅಂತ, ಅಮ್ಮ ಅಪರ್ಣ. ನನಗೊಬ್ಳು ಅಕ್ಕ ಇದ್ದಾಳೆ, ದಿಶಾ ಹೆಗ್ಡೆ. ನನಗೆ ಅಕ್ಕ ಅಂದರೆ ತುಂಬ ಇಷ್ಟ. ನಾನು ಮತ್ತು ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ, ಫ್ಲೇರ್ಸ್ ಆಫ್ ದಿಶಾ ದಿಯಾ ಸಿಸ್ಟರ್ಸ್ ಅಂತ. ಅದಕ್ಕೆ 10,000+ ಜನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆಮೇಲೆ ಅಕ್ಕ ನಾನು ಆ್ಯಂಕರ್ ಅನುಶ್ರೀ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿದ್ದೀನಿ. ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀನಾದೆ ತಾರೆ. ವಾ ವಾ, ಇಷ್ಟಿದ್ಯಾ ಕಡೆ ನೀನ್ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದೀಯಾ? ಹೌದು ದಿಯಾ, ಡಿ ಫಾರ್ ಇದು ಅಂತ ನೀನೇ ಕಲ್ತಿರೋದಾ? ಈಗ ನಾನೊಂದು ಚಾಲೆಂಜ್ ಕೊಡ್ತೀನಿ, ನೀನ್ ಆಕ್ಸೆಪ್ಟ್ ಮಾಡ್ತೀಯಾ? ಅಲ್ಲಿ ಕೂತಿರೋರ ಹೆಸರೇನು? ವಿಜಯ್ ಪ್ರಕಾಶ್ ಸರ್. ನಾವು ಪ್ರೀತಿಯಿಂದ ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಕರಿತೀವಿ? ವಿಪಿ ಸರ್. ವಿಪಿ ಸರ್. ಸೊ ನೋಡೋಣ, ವಿ ಫಾರ್ ಏನು, ಪಿ ಫಾರ್ ಏನು ಅಂತ ಹೇಳು ನೋಡೋಣ. ಅವ್ರ ಹೆಸರಲ್ಲೇ ಇದೆಯಲ್ಲ ಅಕ್ಕ, ವಿ ಫಾರ್ ವಿಕ್ಟರಿ, ಪಿ ಫಾರ್ ಪವರ್. ವಿಕ್ಟರಿ ಅಂದ್ರೆ ವಿಜಯ್, ಪವರ್ ಅಂದ್ರೆ ಪ್ರಕಾಶ್. ವಿಜಯ್ ಪ್ರಕಾಶ್ ಸರ್. ನೋಡಿ ಸರ್, ವಿ ಫಾರ್ ವಿಕ್ಟರಿ, ಪಿ ಫಾರ್ ಪವರ್. ಓಕೆ, ಅವ್ರು ಗೊತ್ತಿದಾರಲ್ವಾ ರೈಟ್ ಸೈಡ್. ಅವ್ರ ಹೆಸರೇನು? ಅರ್ಜುನ್ ಜನ್ಯ ಸರ್. ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಕರಿತೀವಿ? ಎಜೆ ಸರ್. ಎಜೆ ಸರ್. ಎ ಫಾರ್ ಏನು, ಜೆ ಫಾರ್ ಏನು? ಎ ಫಾರ್ ಆಕ್ಟಿವ್, ಜೆ ಫಾರ್ ಜಡ್ಜ್. ಆಕ್ಟಿವ್ ಜಡ್ಜ್ ಅರ್ಜುನ್ ಜನ್ಯ ಸರ್. ಸರ್, ಜಡ್ಜ್ಗಳಲ್ಲೇ ಆಕ್ಟಿವ್ ಆಗಿರುವಂತ ಜಡ್ಜು ನೀವು ಸರ್, ಅದಕ್ಕೆ ಆಕ್ಟಿವ್ ಜಡ್ಜ್. ಆಕ್ಟಿವ್ ಜಡ್ಜ್ ಜನ್ಯಾಜಿಗೆ. ಇಂಗ್ಲಿಷ್ನೆಲ್ಲ ಕಲಿತೀಯಾ ನೀನು? ಕಲ್ತಿದ್ದೀನಿ. ಹೌದು, ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಮಾಡ್ತೀಯಾ ಬೇಬಿ ನೀನು? ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಸ್ಟೋರೀಸ್ ಹೇಳ್ತೀವಿ, ಫನ್ನಿ ಸ್ಟೋರೀಸ್ ಹೇಳ್ತೀವಿ, ಪರ್ಫಾರ್ಮೆನ್ಸ್ ಡಾನ್ಸ್ ಮಾಡ್ತೀವಿ, ಆಮೇಲೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತೀವಿ, ಆಮೇಲೆ ಹಾಡುಗಳನ್ನ ಹೇಳ್ತೀವಿ, ಶ್ಲೋಕಗಳನ್ನ ಹೇಳ್ತೀವಿ, ಹೀಗೆ ವಿಡಿಯೋಸ್ ಮಾಡ್ತೀವಿ ಅಕ್ಕ. ಹೀಗಿರೋ ಜನರೇಷನ್ ಮಕ್ಕಳು ಯೂಟ್ಯೂಬ್ ನೋಡಲ್ಲ, ಯೂಟ್ಯೂಬೇ ಓಪನ್ ಮಾಡ್ಬಿಡ್ತಾರೆ, ಅವ್ರದೇ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಈಗ ವಿಕ್ಟ್ರಿ ಅಂಡ್ ಪವರ್ಫುಲ್ ಜಡ್ಜ್ ಆಗಿರೋಂತ ನಮ್ಮ ವಿಪಿ ಸರ್, ಏನ್ ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ ಬಗ್ಗೆ? ಏನಂದ್ರೆ, ನಮ್ಗಿನ್ನ ಬಿಸ್ನೆಸ್ ಅಲ್ಲಿ ಜೋರಾಗಿ ಅವಳೇ ಇದ್ದಾಳೆ. ನಿನಗೆ ಯಾಕಮ್ಮ ಈ ಚಾನಲ್ಲು, ನಾವೇ ನಿನ್ ಚಾನಲ್ ಬಂದ್ಬಿಡ್ತೀವಿ. ಓಕೆ, ನನಗೇನು ಅನ್ಸುತ್ತೆ, ಯಾ ನಿನ್ನಲ್ಲಿ ಬಹಳ ಟ್ಯಾಲೆಂಟ್ ಇದೆ, ನಿನ್ನಲ್ಲಿ ಬಹಳ ಆಸಕ್ತಿ ಇದೆ, ಉತ್ಸಾಹ ಇದೆ. ನೀನಿನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಒಳ್ಳೆ ಅವಕಾಶಗಳು ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಆದ್ರೂ ನಿನ್ನಲ್ಲಿರೋ ಟ್ಯಾಲೆಂಟ್ ನೋಡಿ ವೇಟಿಂಗ್ ಲಿಸ್ಟಲ್ಲಾದರೂ ಇಡಬೇಕು ನಿನ್ನನ್ನು. ಆಮೇಲೆ ಎಲ್ಲ ಮಕ್ಕಳ ಹಾಡನ್ನು ಕೇಳಿದ ನಂತರ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಓಕೆನಾ? ವೇಟಿಂಗ್ ಲಿಸ್ಟಲ್ಲಿ ಇಡ್ಬೋದಾ ನಿನ್ನನ್ನು ರಿಜೆಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ವೇಟಿಂಗಲ್ಲಿ ಇಟ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ. ಓಕೆ. ಹೌದು, ಡಾನ್ಸ್ ಎಲ್ಲ ಮಾಡ್ತೀಯಾ ಚೆನ್ನಾಗಿ, ಆಮೇಲೆ ಕತೆಗಳೆಲ್ಲ ಹೇಳ್ತೀಯಾ ಅಂತ ಹೇಳ್ದಲ್ಲ, ಕತೆ ಹೇಳ್ತೀಯಾ? ರೆಡಿ? ಇದು ಜನಿಯಜ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕತೆ. ವಿಪಿ ಸರ್ ಅದನ್ನ ರೆಕಾರ್ಡ್ ಮಾಡ್ಕೋತಾರೆ. ಹೇಳು. ಒಂದೂರಲ್ಲಿ ಒಬ್ರು ಅವಳಿ ಜವಳಿ ಮಕ್ಕಳಿದ್ರು. ಒಬ್ಬನ ಹೆಸರು ಅಂತ, ಇನ್ನೊಬ್ಬನ ಹೆಸರು ಅಂತ. ಅವ್ರ ತಾಯಿಗೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು. ಅವಳು ನ ಕರೆದಾಗ ಬರ್ತಿದ್ದ, ನ ಕರೆದಾಗ ಬರ್ತಿದ್ದ. ಅದಕ್ಕೆ ಅವಳು ಒಂದು ದಿನ ಡಾಕ್ಟ್ರ್ ಹತ್ರ ಹೋದ್ಲು. ಆಗ ಡಾಕ್ಟ್ರು, ಇಷ್ಟು ಚಿಕ್ಕ ಸಮಸ್ಯೆಗೆ ನನ್ನ ಹತ್ರ ಬಂದಿದ್ದೀರಲ್ಲ, ನೋಡಿ ನಿಮಗೆ ನಾ ಕರಿಬೇಕು ಅಂದರೆ ನಾ ಕರೀರಿ, ನಾ ಕರಿಬೇಕು ಅಂದರೆ ನಾ ಕರೀರಿ, ಅಷ್ಟೇ ಅಂತ ಹೇಳ್ತಾರೆ. ಅದಾದ್ಮೇಲಿಂದ ಅವಳು ನಾ ಕರಿಬೇಕು ಅಂದರೆ ನಾ ಕರಿತಾಳೆ, ನಾ ಕರಿಬೇಕು ಅಂದರೆ ನಾ ಕರಿತಾಳೆ. ನಿಮಗೂ ಏನಾದರೂ ಇದೇ ಥರ ಸಮಸ್ಯೆ ಇದ್ರೆ ಈ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ. ಈಗ ನಾನು ಏನು ಹೇಳ್ತೀನಿ ಅವ್ರು ಮಾತಾಡಬೇಕು. ಯಾರು ಯಾರು? ಅವರು, ನೀವು. ನಾನಾ? ಸಾರಿ, ನನಗೆ ಗೊತ್ತಾಗ್ತಿದೆ ನೀವು ನನ್ನನ್ನು ಕರಿತಿದ್ದೀರಾ ಅಂತ.
ಆದ್ರೆ ಏನಂದ್ರೆ ಅರ್ಜುನ್ ನಂಗೆ ಹೇಳಿದ್ದಾರೆ, ಯಾರನ್ನೇ ಕರೀಲಿ ಮಾತಾಡೋದು ನಾನು ಮಾತ್ರ ಅನುಶ್ರೀ ಜೊತೆ ಅಂತ. ಅದಕ್ಕೆ ನೀವು ಅನ್ನಿ ಅನ್ನಿ ಬೂ ಅನ್ನಿ ಈ ಅನ್ನಿ ಅವರೇ ಮಾತಾಡೋದು. ಒಂದ್ ವೇಳೆ ನಮಗೆ ಮಾತಾಡಕ್ ಬಿಟ್ರು ನಾವು ರುಮ್ಟ ಅಂತ ಬಾಹುಬಲಿ ಭಾಷೆ ಮಾತ್ರ ಮಾತಾಡಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕೆ ಧನ್ಯಜಿ? ದಿಯಾ, ಹಾಂ ಸರ್. ಏನ್ ದಿಯಾ ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಟ್ಯಾಲೆಂಟೆಡ್ ಇದೆ ಮಗು. ನೀನ್ ಹೆಂಗೆ ಇಷ್ಟು ಟ್ಯಾಲೆಂಟ್ ಮುಜ್ಜು? ನಂಗೆ ಗೊತ್ತಿಲ್ಲ, ನಾನು ಚಿಕ್ಕವಳಿದ್ದಾಗಿಂದ ಕಲಿತಾ ಇದ್ದೀನಿ, ನಾವು ಮಾಡ್ತಾನೂ ಇದ್ದೀನಿ ಅದನ್ನ. ಹೌದು. ಸೂಪರ್ ನೀನು. ವೆಲ್ಕಮ್ ಸರ್, ವೆಲ್ಕಮ್ ಮ್ಯಾಮ್. ಅಮ್ಮ ವೆಲ್ಕಮ್. ಅರ್ಜುನ್ ಸರ್, ಅವರ ಫ್ಯಾಮಿಲಿ ವೇದಿಕೆ ಮೇಲಿದೆ, ನಿಮ್ಮ ಮಾತು. ನನಗೆ ಅವಾಗಿಂದ ಪ್ರೋಗ್ರಾಮ್ ನೋಡ್ತಿದ್ರೆ ಹೆಸರಿಗೆ ಲಿಟಲ್ ಚಾಂಪ್ಸ್ ಅಂದೆ, ಬಟ್ ಈ ಲಿಟಲ್ ಚಾಂಪ್ಸು ಅವ್ರು ಕೊಡ್ತಾ ಇರೋಂಥ ಆ ಸಂಸ್ಕಾರ, ಅವ್ರು ಪಡ್ಕೊಂಡ್ ಬಂದಿರೋಂಥ ಸಂಸ್ಕಾರ ಲಿಟ್ಲ್ ಅಲ್ಲ ಮೇಡಮ್, ತುಂಬ ದೊಡ್ಡದು, ತುಂಬ ದೊಡ್ಡದು. ಯಾಕಂದ್ರೆ ಬಂದವರೆಲ್ಲರೂ ಎಷ್ಟು ಮುಗ್ಧವಾಗಿದ್ದಾರೆ, ಒಂಚೂರು ಪೊಲ್ಯೂಟ್ ಆಗಿಲ್ಲ. ಅವ್ರ ತಲೆಯಲ್ಲಿ ಸಂಗೀತ, ಅದ್ರ ಬಗ್ಗೆ ಒಂದು ಪ್ಯೂರಿಟಿ, ಅದನ್ನ ಮನೆಯಿಂದ ಕಲ್ತಿದ್ದಾರೆ ನೋಡಿ. ಅಜ್ಜಿ ಹೇಳ್ಕೊಟ್ಟಿದ್ದಾರೆ, ಅವ್ರ ತಾಯಿಯಿಂದ ಬಂದಿದೆ. ನಿಜವಾದ ಸಂಗೀತ ಇದು. ರಕ್ಷಾ, ನೀನು ವೇದಿಕೆ ಮೇಲೆ ಇರೋದು ನನಗೆ ಭಾಳ ಹೆಮ್ಮೆ ಇದೆ. ಅದ್ಭುತವಾಗಿ ಹಾಡಿದೆ ನೀನು, ಅದ್ಭುತವಾಗಿ ಹಾಡಿದೆ. ಆ್ಯಂಡ್ ಅಮ್ಮ, ಅಯ್ಯೋ ಭಾಳ ದೊಡ್ಡ ಇದು, ಹಂಗೆಲ್ಲ ಮಾಡಬೇಡಿ ವೇದಿಕೆ ಮೇಲೆ. ನಿಮ್ಮ ಮುಂದೆ ಎಲ್ಲ ಭಾಳ ಕಿರಿಯ ನಾನು. ನಿಮ್ಮಲ್ಲಿರೋ ಒಂದು ಸಂಸ್ಕಾರ, ವಿದ್ಯೆಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು, ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಯು ಆರ್ ಸೆಲೆಕ್ಟೆಡ್. ಗಾಡ್ ಬ್ಲೆಸ್ ಯು. ಅರ್ಜುನ್ ಸರ್ ಹೇಳಿದ್ರು, ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರೆ ಆ ಹೆಮ್ಮೆ ಅನ್ನೋ ಪದಕ್ಕೆ ನಿಜವಾಗ್ಲೂ ಎಷ್ಟು ಪವರ್ ಇದೆ ಅಲ್ಲ. ಥ್ಯಾಂಕ್ ಯು ಅರ್ಜುನ್ ಸರ್. ಅಮ್ಮ, ತಮ್ಮ ಬಗ್ಗೆ ಒಂದು ಪುಟ್ಟ ಪರಿಚಯ ಆಗಬೇಕು, ನಮಗೆ ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಒಂದು ಸಂಗೀತದಲ್ಲಿ ತುಂಬ ಮುಂದುವರಿಬೇಕು, ಟಾಪಲ್ಲಿ ಇರಬೇಕು ಅಂತ ತುಂಬ ಚಿಕ್ಕ ವಯಸ್ಸಿಂದ ಆಸೆ ಇಟ್ಕೊಂಡಿದ್ದೆ. ಪ್ರತಿಯೊಂದು ಹಂತದಲ್ಲೂ ನನ್ನ ಲೈಫಲ್ಲಿ ಅಬ್ಸ್ಟಕಲ್ ಬಂದು ಈ ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ. ಸೊ ನನ್ನಲ್ಲಿರೋದನ್ನ ಒಂದು ವಿದ್ಯೆನ ಇವಳಿಗೆ ಹೇಳಿಕೊಳ್ಳೋದ್ರ ಮೂಲಕ, ಅಂದರೆ ಇವಳು ಹುಟ್ಟಿದಾಗಿಂದ, ಅಂದರೆ ಇವಳು ಹೊಟ್ಟೆಲಿ ಇರುವಾಗ್ಲೂ ನಾನು ಒಂದು ಪ್ರೋಗ್ರಾಮ್ ಇಡಿಸ್ದೆ, ಕಲಾವಿದರನ್ನೆಲ್ಲ ಕರೆಸಿ. ನಾನು ಕೀಬೋರ್ಡು, ಮ್ಯಾಂಡೋಲಿನು, ಗಿಟಾರ್ ಇವೆಲ್ಲ ಹೇಳ್ಕೊಡ್ತೀನಿ. ಅಂದರೆ 20 years ಆಯಿತು. ಇವಳು ಹುಟ್ಟಿದಾಗಿಂದ ಬಿಟ್ಬಿಟ್ಟೆ, ಇವಳಿಗೆ ಎಲ್ಲ ಹೇಳ್ಕೊಡ್ಬೇಕು ಅಂತ ಅಷ್ಟು ಆಸೆ ಇಟ್ಕೊಂಡೆ. ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ನಿನ್ನ ಮೊಮ್ಮಗಳಲ್ಲಿ ನಿನ್ನನ್ನು ನೋಡ್ತಾ ಇದ್ದೀನಿ ಕಣೆ ನಾನು ಅಂತ ಹೇಳಿದ್ಲು ರೀಸೆಂಟಾಗಿ. ಅದು ತುಂಬ ಸಂತೋಷ ಆಯಿತು. ಯಾಕೆಂದರೆ ನಾನಂತೂ ಮುಂದುವರಿಲಿಲ್ಲ, ನಿಜವಾಗ್ಲೂ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಮೊಮ್ಮಗಳು ಹಿಂಗೆ ಆಗ್ತಾಳೆ ಅಂತ. ನನಗೆ ಏನೂ ಬೇಡ ಲೈಫ್ನಲ್ಲಿ ಇನ್ನು, ನಿಜ ಹೇಳಬೇಕು, ಏನೂ ಬೇಡ ನನಗೆ. ನಾನು ನಿಶ್ಚಯಂತಾಗಿ ದೇವ್ರು ನನ್ನ ಕರೆದ್ರು ಇವತ್ತು ಸಹ ನಾನು ಹೊಟ್ಟೋಗಿ ತಿನ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ.